ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಓವನ್ ಇಲ್ದೇನೆ ಮನೆಯಲ್ಲಿನೇ ಸುಲಭವಾಗಿ ಕೇಕನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ಹಾಕೋದು ಬೇಡ, ಸುಲಭವಾಗಿ ಕುಕ್ಕರ್ ಸಹಾಯದಿಂದ ಮಾಡ್ಬೋದು. ಅಡುಗೆ ಮನೆಯಲ್ಲಿ ದಿನಾಲೂ ಬಳಸುವಂಥ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಮಾಡ್ಬೋದು. ಕೇಕ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಬೇಕ್ರಿನಲ್ಲಿ ಸಿಗುತ್ತಲ್ವ ಅದೇ ರೀತಿ ಇರುತ್ತೆ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದಂತ ನೋಡೋಣ. ಸೊ ಕೇಕ್ ಮಾಡೋದಕ್ಕೆ ಈ ಥರ ಕೇಕ್ ಮೋಲ್ಡ್ ಸಿಗುತ್ತೆ, ಪಾತ್ರೆ ಅಂಗಡಿನೆಲ್ಲ ಸಿಗುತ್ತೆ. ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲಾಂದರೆ ಈ ಥರ ಪ್ಲೇಟ್ ಕೂಡ ಬಳಸ್ಬೋದು. ಕೇಕ್ ಮೋಲ್ಡ್ ಇಲ್ಲ ಅಂದರೆ ಫಸ್ಟಿಗೆ ಕೇಕ್ ಮೋಲ್ಡ್ಗೆ ಎಣ್ಣೆ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನೀವು ಬಟರ್ ಪೇಪರ್ ಕೂಡ ಹಾಕ್ಕೊಳ್ಬೋದು ಅಡಿಗಡೆಗೆ. ಬಟರ್ ಪೇಪರ್ ಇಲ್ಲ ಅಂದರೆ ಈ ಮೆಥಡ್ ಯೂಸ್ ಮಾಡ್ಬೋದು. ಫಸ್ಟಿಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ತೆಳುವಾಗಿ. ಎಣ್ಣೆ ಅಪ್ಲೈ ಮಾಡ್ಕೊಂಡ ನಂತರ ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ತೆಳುವಾಗಿ ಒಂದು ಲೇಯರ್ ಕೋಟಿಂಗ್ ಬಂದರೆ ಸಾಕಾಗತ್ತೆ. ತೆಳುವಾಗಿ ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡಬೇಕು. ಇದನ್ನು ಮೈದಾ ಹಿಟ್ಟು ಹಾಕಿಬಿಟ್ಟು ಎಕ್ಸ್ಟ್ರಾ ಮೈದಾ ಹಿಟ್ಟಿರೋದನ್ನು ಹೊರಗಡೆ ತೆಗೆದುಬಿಟ್ಟು ಈ ಪಾತ್ರೆನ ರೆಡಿ ಮಾಡಿ ಇಟ್ಕೊಳ್ಳಿ, ಈ ಥರ ಡಸ್ಟಿಂಗ್ ಮಾಡಿಬಿಟ್ಟು. ಸೊ ರೆಡಿಯಾಗಿದೆ. ಇವಾಗ ನಾನಿಲ್ಲಿ 1/4 ಕಪ್ ಆಗೋಷ್ಟು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಟೂಟಿ ಫ್ರೂಟಿಗೆ ಒಂದು ಅರ್ಧ ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮೈದಾ ಹಿಟ್ಟಲ್ಲಿ ಕವರ್ ಮಾಡೋದ್ರಿಂದ ಮತ್ತು ನಾವು ಕೇಕ್ ಮೇಲೆ ಹಾಕಿದಾಗ ಕೇಕ್ ಬೇಕ್ ಮಾಡಿದಾಗ ಇದು ಕೆಳಗಡೆ ಹೋಗೋದಿಲ್ಲ. ಹಾಗಾಗಿ ಮೈದಾ ಹಿಟ್ಟಿನ ಕವರ್ ಮಾಡಿ ಇಟ್ಕೊಳ್ಬೇಕು. ಕೇಕ್ ಮಾಡೋದಕ್ಕೆ ನಾನಿಲ್ಲೊಂದು ಬೌಲ್ಗೆ 1/4 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಪುಡಿ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಹಾಕಿಬಿಟ್ಟು ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಜೊತೆಗೆ. ಇದು ಮಿಕ್ಸ್ ಆಗ್ತಿದ್ದ ಹಾಗೆಯೇ ಇದಕ್ಕೆ 3/4 ಕಪ್ ಆಗೋಷ್ಟು ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನೇ ಹಾಕ್ಕೊಳ್ತಾ ಇರೋದು. ಹಾಗೆಯೇ 1 ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದು. ವೆನಿಲಾ ಎಸೆನ್ಸ್ ಮತ್ತು ಹಾಲನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇವಾಗ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟಿಗೆ 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಜರಡಿ ಹಿಡ್ಕೊಳ್ಬೇಕು. ಈ ಥರ ಜರಡಿ ಹಿಡಿಯೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಮೈದಾ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಮೈದಾ ಹಿಟ್ಟನ್ನು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಾಲು, ಎಣ್ಣೆ, ಸಕ್ಕರೆ ಎಲ್ಲ ಇದೆ ಅಲ್ವಾ, ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟು ಉಳಿಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು. ಇದು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ನೋಡಿ, ಈ ಥರ ಇರಬೇಕು ಇದರ ಕನ್ಸಿಸ್ಟೆನ್ಸಿ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಮೈದಾ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೂಟಿ ಫ್ರೂಟಿನ ಹಾಗೆಯೇ ಇಟ್ಕೊಂಡಿದ್ದೀನಿ. ಮತ್ತು ಕೇಕ್ ಮೇಲ್ಗಡೆಗೆ ಡೆಕೋರೇಟ್ ಮಾಡೋದಕ್ಕೆ ಟೂಟಿ ಫ್ರೂಟಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ಯಾಟರ್ನ ಇವಾಗ ಕೇಕ್ ಮೋಲ್ಡ್ಗೆ ಹಾಕೊಳ್ಳೋಣ. ಸೊ ಕೇಕ್ ಮೋಲ್ಡ್ಗೆ ಆಲ್ರೆಡಿ ನಾವು ಮೈದಾ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಕೇಕ್ ಬ್ಯಾಟರ್ನ ಹಾಕೊಂಡ್ಬಿಟ್ಟು ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಮೇಲ್ಗಡೆಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಟೂಟಿ ಫ್ರೂಟಿನ. ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಆಲ್ರೆಡಿ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆಗೆ. ಒಂದು 2ರಿಂದ 3 ನಿಮಿಷದವರೆಗೂ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಕುಕ್ಕರ್ ಮೇಲೆ ಈ ಥರ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಈ ಥರ ಸ್ಟ್ಯಾಂಡ್ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಕಪ್ಪನ್ನು ಉಲ್ಟಾ ಇಟ್ಕೊಳ್ಬೋದು. ಸ್ಟ್ಯಾಂಡ್ ಇಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಇವಾಗ ಒಂದು 2ರಿಂದ 3 ನಿಮಿಷದವರೆಗೂ ಬಿಸಿ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ಕುಕ್ಕರ್ದು ವಿಜಿಲ್ ಹಾಕಬಾರ್ದು, ಜಸ್ಟ್ ಮುಚ್ಚಳನ ಮೇಲ್ಗಡೆಗೆ ಇಟ್ಬಿಡಿ. 2 ನಿಮಿಷದವರೆಗೂ ಬಿಸಿ ಮಾಡ್ಕೊಂಡ ನಂತರ ಇದ್ರ ಮೇಲೆ ಇವಾಗ ನಾವು ಕೇಕ್ ಮೋಲ್ಡನ್ನು ಇಡೋಣ. ಕೇಕ್ ಮೋಲ್ಡ್ನ ಇಟ್ಬಿಟ್ಟು ಮತ್ತು ಪುನಃ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ 45ರಿಂದ 50 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಇವಾಗಲೂ ಕೂಡ ಕುಕ್ಕರ್ದು ವಿಜಿಲ್ ಹಾಕಬಾರ್ದು, ಜಸ್ಟ್ ಮುಚ್ಚಳನ ಇಟ್ಬಿಟ್ರೆ ಸಾಕಾಗುತ್ತೆ. 45ರಿಂದ 50 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಸೊ ನಾನೊಂದು 50 ನಿಮಿಷದವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಹಾಕಿಬಿಟ್ಟು. ಚಾಕುಗೆ ಸ್ವಲ್ಪನೂ ಹಿಟ್ಟು ಅಂಟ್ಕೊಳ್ಬಾರ್ದು ನೋಡಿ, ಈ ಥರ ಇರಬೇಕು. ಸ್ವಲ್ಪನೂ ಹಿಟ್ಟು ಅಂಟಬಾರ್ದು. ಹಿಟ್ಟು ಅಂಟ್ಕೊಂಡ್ರೆ ಮತ್ತೆ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ. ಸೊ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ರಿಮೂವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಿಂದ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನೀವು ಓವನ್ ಇಲ್ಲದೆ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ. ಕೇಕ್ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಇದು ಸ್ವಲ್ಪ ತಣ್ಣದಾದ ನಂತರ ಸುತ್ತಲೂ ಬಿಡಿಸ್ಕೊಳ್ಳಿ ಚಾಕು ಸಹಾಯದಿಂದ. ಬಿಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ, ಈಸಿಯಾಗಿ ಬರುತ್ತೆ ಇದು ತೆಗೆಯೋದಕ್ಕೆ. ಸುತ್ತಲೂ ಬಿಡಿಸ್ಕೊಂಡ್ಬಿಟ್ಟು ಮೋಲ್ಡನ್ನು ಉಲ್ಟಾ ಹಿಡಿದ್ರೆ ಆಯಿತು, ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಬೇಕ್ರಿನಲ್ಲಿ ಸಿಗುತ್ತಲ್ವ ಅದೇ ಥರ ಇರುತ್ತೆ. ಕೇಕ್ ಅಂತೂ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಸೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ.
ಸೊ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗೋದಿಲ್ಲ ಈ ಥರ ಕೇಕ್ ಮಾಡೋದಕ್ಕೆ. ಮೊಟ್ಟೆ ಕೂಡ ಬೇಕಾಗೋದಿಲ್ಲ. ನೀವು ಮೊಟ್ಟೆ ಎಲ್ಲ ತಿಂದೇ ಇರೋರಾದರೂ ಕೂಡ ಈ ಥರ ಕೇಕನ್ನು ರೆಡಿ ಮಾಡ್ಕೊಳ್ಬೋದು. ಮನೇಲಿ ಯಾರದಾದ್ರೂ ಬರ್ತ್ಡೇ ಇದ್ದರೆ, ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈ ಥರ ಸುಲಭವಾಗಿ ಮನೆಯಲ್ಲೇ ಕೇಕನ್ನು ರೆಡಿ ಮಾಡ್ಕೊಳ್ಳಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡಿ ರೆಡಿ ಮಾಡಿಬಿಟ್ಟು, ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ. ಸೊ ರುಚಿಯಾಗಿರುವಂಥ ಕೇಕ್ ರೆಸಿಪಿನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.